ನಮಸ್ಕಾರ. ಬುಗಿನಕೆರೆ ಡೈರಿಗೆ ಸ್ವಾಗತ. ನಾನು ಧರಣೇಶ್ ಬುಗಿನಕೆರೆ. ಕೇರಳ ವಿಧಾನಸಭಾ ಚುನಾವಣಾ ಫಲಿತಾಂಶ ಕರ್ನಾಟಕದ ರಾಜಕಾರಣದ ಮೇಲೆ, ಮುಖ್ಯವಾಗಿ ಕಾಂಗ್ರೆಸ್ಸಿನ ಅಧಿಕಾರ ಹಂಚಿಕೆಯ ಕುರಿತಾದಂತಹ ಬೆಳವಣಿಗೆಯ ಮೇಲೆ ಪರಿಣಾಮ ಬೀರಬಹುದು ಅನ್ನುವಂತಹ ಮಾತುಗಳು ಕೇಳಿಬರ್ತಿದ್ದಾವೆ. ಅದೆಷ್ಟು ಮಟ್ಟಿಗೆ ಪರಿಣಾಮ ಬೀರುತ್ತೆ ಅನ್ನೋದು ಗೊತ್ತಿಲ್ಲ. ಆದರೆ ಪರಿಣಾಮ ಬೀರಲಿ ಅಂತ ಕೆಲವು ನಾಯಕರು ಕಾಯ್ತಿದ್ದಾರೆ. ಅಂದರೆ ಕೇರಳದಲ್ಲಿ ಕಾಂಗ್ರೆಸ್ ಗೆಲ್ಲಬೇಕು, ಕಾಂಗ್ರೆಸ್ ನೇತೃತ್ವದ UDF ಗೆಲ್ಲಬೇಕು. ಗೆಲ್ಲೋದಷ್ಟೇ ಅಲ್ಲ, UDF ಒಕ್ಕೂಟದಿಂದ ಹಿಂದುಳಿದ ವರ್ಗದ ಒಬ್ಬ ನಾಯಕ ಮುಖ್ಯಮಂತ್ರಿ ಆಗಬೇಕು. ಆಗ ಮಾತ್ರ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ. ಒಂದೊಮ್ಮೆ ಕೇರಳದಲ್ಲಿ ಕಾಂಗ್ರೆಸ್ ಗೆದ್ದು UDF ಗೆದ್ದು ಮುಂದುವರಿದ ಸಮುದಾಯದ ಯಾರಾದರೂ ಮುಖ್ಯಮಂತ್ರಿ ಆದರೆ ಆಗ ಇಲ್ಲಿ ಸಿದ್ದರಾಮಯ್ಯವರನ್ನ ಕದಲಿಸಲಿಕ್ಕೆ ಸಾಧ್ಯ ಆಗಲ್ಲ. ಆ ಕಾರಣಕ್ಕೋಸ್ಕರ ಅಲ್ಲಿ UDF ವತಿಯಿಂದ ಹಿಂದುಳಿದ ವರ್ಗದ ಸಮುದಾಯದ ನಾಯಕ ಮುಖ್ಯಮಂತ್ರಿ ಆಗಲಿ ಅಂತ ರಾಜ್ಯದ ಕೆಲವು ನಾಯಕರು ಬಯಸ್ತಾ ಇದ್ದಾರೆ. ನಿಮಗೆ ಬಹಳ ಆಶ್ಚರ್ಯ ಆಗ್ಬೋದು, ರಾಜ್ಯದ ಕೆಲವು ನಾಯಕರು ಅಲ್ಲಿ ಹಿಂದುಳಿದ ವರ್ಗದ ನಾಯಕ ಮುಖ್ಯಮಂತ್ರಿ ಆಗಲಿ ಅಂತ ಬಯಸ್ತಿದಾರಾ ಅಂತ. ನಿಜ, ಅಂಥ ಚರ್ಚೆಗಳು ನಡೀತಿದ್ದಾವೆ. ಅಂತಹ ಬಯಕೆಗಳನ್ನು ಇಟ್ಕೊಂಡಿದ್ದಾರೆ ಕೆಲವು ನಾಯಕರು. ಕೆಲವು ನಾಯಕರು ಅಂದ್ರೆ ಯಾರು? ಮುಖ್ಯಮಂತ್ರಿ ಆಗಬೇಕು ಅಂತ ಅಂದ್ಕೊಂಡಿರೋವಂಥವ್ರು. ನಾನು ಅದನ್ನೇನು ಸುತ್ತಿ ಬಳಸಿ ಹೇಳಲ್ಲ. CM DK ಶಿವಕುಮಾರ್. ಆದರೆ ಬರೀ DK ಶಿವಕುಮಾರ್ ಮಾತ್ರ ಅಲ್ಲ, ಬೇರೆಯವರು ಕೂಡ ಅಂದ್ಕೊಂಡಿದ್ದಾರೆ. ಯಾಕೆ ಗೊತ್ತಾ? ಅದು ಇನ್ನೊಂದು ಇಂಟ್ರೆಸ್ಟಿಂಗ್ ಆದಂಥ ವಿಷಯ, ಅದನ್ನು ಹೇಳ್ತೀನಿ. ಎರಡು ವಿಷಯವನ್ನು ಹೇಳ್ತೀನಿ. ಒಂದು, ಕೇರಳದಲ್ಲಾಗುವಂಥ ಬೆಳವಣಿಗೆಗಳು ಇಲ್ಲಿ ಹೇಗೆ ಪರಿಣಾಮ ಬೀರ್ತವೆ ಅಂತ, ಮತ್ತೆ DK ಶಿವಕುಮಾರ್ ಅವರಲ್ಲದೆ ಬೇರೆ ಇನ್ಯಾರು ಆ ಥರದ ಬಯಕೆಯನ್ನು ಹೊಂದಿದ್ದಾರೆ ಅಂತ. ಕಡೆವರೆಗೂ ವಿಡಿಯೋ ನೋಡಿ. ಮತ್ತೆ ಬುಗಿನಕೆರೆ ಡೈರಿಯನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನೋಡಿ, ಈಗ ಕೇರಳದಲ್ಲಿ UDF ವತಿಯಿಂದ, ಅಂದರೆ ಕಾಂಗ್ರೆಸ್ ನೇತೃತ್ವದ UDF ವತಿಯಿಂದ ಇಬ್ಬರು ಮುಖ್ಯವಾದಂತಹ ಆಕಾಂಕ್ಷಿಗಳಿದ್ದಾರೆ ಮುಖ್ಯಮಂತ್ರಿ ಆಗಲಿಕ್ಕೆ. ಒಂದು KC ವೇಣುಗೋಪಾಲ್, ಇನ್ನೊಂದು ರಮೇಶ್ ಚೆನ್ನಿತಾಳ. ಇಬ್ಬರೂ ಕೂಡ ಮುಂದುವರೆದಂತಹ ಪ್ರಬಲ ಸಮುದಾಯದ ನಾಯಕರು. ಇವರನ್ನ ಬಿಟ್ಟು ಬೇರೆ ಯಾರಾದರೂ ಹಿಂದುಳಿದವರು ಮುಖ್ಯಮಂತ್ರಿ ಆದರೆ ಆಗ ಕಾಂಗ್ರೆಸ್ ಹೈಕಮಾಂಡ್ಗೆ ಸಿದ್ದರಾಮಯ್ಯ ಅವರನ್ನು ಬದಲಿಸಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಇಲ್ಲದೇ ಇದ್ದರೆ ಸಾಧ್ಯ ಆಗಲ್ಲ ಅನ್ನುವಂಥ ಥಿಯರಿ ಇದು. ಏಕೆ ಅಂದರೆ ಈಗ ಕಾಂಗ್ರೆಸ್ ಅಧಿಕಾರದಲ್ಲಿರೋದು ಕರ್ನಾಟಕ, ತೆಲಂಗಾಣ ಮತ್ತು ಹಿಮಾಚಲ ಪ್ರದೇಶದಲ್ಲಿ. ಹಿಮಾಚಲ ಪ್ರದೇಶ ಮತ್ತು ತೆಲಂಗಾಣ ಎರಡೂ ಕಡೆ ಮುಂದುವರೆದ ಸಮುದಾಯದ ನಾಯಕರು ಮುಖ್ಯಮಂತ್ರಿ ಆಗಿದ್ದಾರೆ. ಕರ್ನಾಟಕದಲ್ಲಿ ಮಾತ್ರ ಹಿಂದುಳಿದ ಸಮುದಾಯದ ಸಿದ್ದರಾಮಯ್ಯ ಇದ್ದಾರೆ. ಇಡೀ ದೇಶಾದ್ಯಂತ ರಾಹುಲ್ ಗಾಂಧಿ ಹಿಂದುಳಿದವ್ರ ಬಗ್ಗೆ ಮಾತಾಡ್ತಾರೆ, ದಲಿತರ ಬಗ್ಗೆ ಮಾತಾಡ್ತಾರೆ, ಆದಿವಾಸಿಗಳ ಬಗ್ಗೆ ಮಾತಾಡ್ತಾರೆ, ಅಲ್ಪಸಂಖ್ಯಾತರ ಬಗ್ಗೆ ಮಾತಾಡ್ತಾರೆ. ಹಾಗೆ ಮಾತನಾಡುವಂತಹ ರಾಹುಲ್ ಗಾಂಧಿ, ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡುವಂತಹ ರಾಹುಲ್ ಗಾಂಧಿ ಇರುವ ಏಕೈಕ ಹಿಂದುಳಿದ ವರ್ಗದ ನಾಯಕನನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ರೆ ಅವರು ಬಳಸ್ತಿರುವಂಥ ಒಂದು ಪ್ರಬಲ ಅಸ್ತ್ರವನ್ನು ಅವರೇ ಕಳ್ಕೊಂಡಂತಾಗತ್ತೆ. ಕೇಂದ್ರ ಸರ್ಕಾರದ ಮೇಲೆ ಅವರು ವಾಗ್ದಾಳಿ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. BJP RSS ಮೇಲೆ ಮಾತಾಡಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಆ ಕಾರಣಕ್ಕೋಸ್ಕರ ಈಗಿನ ಪರಿಸ್ಥಿತಿನಲ್ಲಿ ಸಿದ್ದರಾಮಯ್ಯ ಅವರನ್ನ ಇಳಿಸೋದು ರಾಹುಲ್ ಗಾಂಧಿ ಅವ್ರಿಗೆ ಮತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ಕಷ್ಟ. ಅದೇ ಕೇರಳದಲ್ಲಿ UDF ಗೆದ್ದು ಅಲ್ಲೊಬ್ಬ ಹಿಂದುಳಿದ ವರ್ಗದ ನಾಯಕ ಮುಖ್ಯಮಂತ್ರಿ ಆದರೆ ಆಗ ಇಲ್ಲಿ ಬದಲಾವಣೆ ಮಾಡ್ಬೋದು. ಅಂದರೆ ನಾನು ಆಗಲೇ ಹೇಳ್ದಂಗೆ ತೆಲಂಗಾಣ, ಹಿಮಾಚಲ ಪ್ರದೇಶ ಜೊತೆಗೆ ಕರ್ನಾಟಕದಲ್ಲೂ ಒಬ್ಬ ಮುಂದುವರಿದ ಜಾತಿಯ, ಅಂದರೆ ಒಕ್ಕಲಿಗ ಜಾತಿಯ DK ಶಿವಕುಮಾರ್ ಮುಖ್ಯಮಂತ್ರಿ ಆದರೂ ಕೂಡ ಸಮಸ್ಯೆ ಆಗಲ್ಲ. ಕಾಂಗ್ರೆಸ್ಗೆ ಟೆಕ್ನಿಕಲಿ ಹೇಳ್ಕೊಳ್ಳಿಕ್ಕೆ ಅಲ್ಲೊಬ್ಬ OBC ಮುಖ್ಯಮಂತ್ರಿ ಇರ್ತಾರೆ. ಅದರಿಂದಾಗಿ OBC ಮುಖ್ಯಮಂತ್ರಿ ಅಲ್ಲಿ ಆಗಲಿ ಅಂತ ರಾಜ್ಯದ ನಾಯಕರು ಬಯಸ್ತಾ ಇದ್ದಾರೆ. ಇದು ಕೇರಳಕ್ಕೆ ಸಂಬಂಧಪಟ್ಟಿದ್ದ. ಇನ್ನು ನಾನು ಆಗಲೇ ಹೇಳಿದ್ನಲ್ಲ, DK ಶಿವಕುಮಾರ್ ಒಬ್ಬರೇ ಅಲ್ಲ, ಇನ್ನೂ ಒಂದಷ್ಟು ಜನ ಬಯಸ್ತಿದ್ದಾರೆ ಅಂತ. ಅವ್ರು ಯಾರು ಗೊತ್ತಾ? ಈಗ ಸಿದ್ದರಾಮಯ್ಯ ಅವರೇ 5 ವರ್ಷ ಮುಂದುವರೆದ್ಬಿಟ್ರೆ ಮುಂದಿನ ಅವಧಿಗೆ 2028ಕ್ಕೆ ಸರ್ಕಾರ ಬಂದರೆ ಅದು ಆಮೇಲಿನ ವಿಷಯ. ಸೊ ಆಗ DK ಶಿವಕುಮಾರ್ ಕ್ಲೇಮ್ ಮಾಡ್ತಾರೆ. ಆಗ DK ಶಿವಕುಮಾರ್ ಅವರು ಒಂಥರ ನ್ಯಾಚುರಲ್ ಚಾಯ್ಸ್ ಆಗಿಬಿಟ್ಟಿರ್ತಾರೆ. ಆಗ ನಾವು ಕೇಳೋಕ್ಕಾಗಲ್ಲ. ಅದ್ರ ಬದಲಿಗೆ ಈಗಲೇ ಸಿದ್ದರಾಮಯ್ಯ ಅವರು ಸ್ಥಾನವನ್ನು ತೆರವು ಮಾಡಿಕೊಟ್ಬಿಟ್ರೆ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿಬಿಟ್ರೆ 2028ಕ್ಕೆ ನಾವು ಕ್ಲೇಮ್ ಮಾಡ್ಬೋದು ಅಂತ
ಯಾರ್ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ಅಂದ್ಕೊಂಡಿದ್ದಾರೋ ಅವರೂ ಕೂಡ ಕೇರಳದಲ್ಲಿ OBCಯ ಮುಖ್ಯಮಂತ್ರಿ ಆಗಲಿ ಅಂತ ಅಂದ್ಕೊಂಡಿದ್ದಾರೆ. ಇದನ್ನ ಬೇರೆ ಬೇರೆಯವ್ರ ಜೊತೆ ಶೇರ್ ಮಾಡಿದ್ದಾರೆ. ಅಂದರೆ ಅಲ್ಲಿ ಯಾರು ಮುಖ್ಯಮಂತ್ರಿಗಳು ಅಭ್ಯರ್ಥಿಗಳು, ವೇಣುಗೋಪಾಲ್ ಮತ್ತು ರಮೇಶ್ ಚೆನ್ನಿತಾಳ್ ಅವ್ರನ್ನ ಬಿಟ್ಟರೆ ಬೇರೆ ಯಾರಿಗೆ ಅವಕಾಶ ಇದೆ, OBCಗೆ ಅವಕಾಶ ಇದೆಯಾ, ಈ ಥರದ್ದೆಲ್ಲ ಎನ್ಕ್ವೈರಿ ಮಾಡಿದ್ದಾರೆ. ನನಗಿದು ಖಚಿತವಾದಂಥ ಮಾಹಿತಿ. ಆದರೆ ಒಂದೇ ಒಂದು ಕಾರಣಕ್ಕೆ, ಯಾಕೆಂದರೆ ನನಗೆ ಹೇಳಿದಂಥವ್ರು ನನ್ನ ಮೇಲೆ ವಿಶ್ವಾಸ ಇಟ್ಟು ಹೇಳಿರ್ತಾರೆ, ಮತ್ತು ಅವರು ಅಂದರೆ ಯಾರು ಈ ಬಯಸ್ತಿರೋರು ಅನ್ನಲ್ಲ, ಅವ್ರ ಮೇಲೆ ವಿಶ್ವಾಸ ಇಟ್ಟು ಏನೋ ಚರ್ಚೆ ಮಾಡಿರ್ತಾರೆ. ಈಗ ನಾನೇನಾದರೂ ಆ ವಿಷಯವನ್ನು ರಿವೀಲ್ ಮಾಡಿದ್ರೆ, ಅಂದರೆ ಈ ಹೆಸರನ್ನು, ಇವ್ರಿಗೆ ನನ್ನ ಮೇಲೆ ಅಪನಂಬಿಕೆ ಮತ್ತು ಅವ್ರ ಮೇಲೆ CM ಆಗಬೇಕು ಅಂತ ಅಂದ್ಕೊಂಡಿರೋರಿಗೆ ಅಪನಂಬಿಕೆ. ಈ ಕಾರಣಕ್ಕೋಸ್ಕರ ನಾನು ಹೆಸರು ರಿವೀಲ್ ಮಾಡ್ತಿಲ್ಲ. ಆದರೆ ಆ ಥರದ ಒಂದು ಬಯಕೆ ಕೆಲವು ನಾಯಕರಲ್ಲಿ ಇದೆ ಅಂತೇಳಿ ಗೊತ್ತಾಗಿದೆ. ಸೊ ಹೀಗೆ ಕೇರಳದ ಪಾಲಿಟಿಕ್ಸ್ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವ್ರ ಮೇಲೆ ಏನು ಎಫೆಕ್ಟ್ ಆಗುತ್ತೆ ಮತ್ತು ಅದರಿಂದಾಗಿ DK ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಆಗುವ ಅವಕಾಶವನ್ನು ತಂದು ಕೊಡುತ್ತಾ ಅನ್ನುವಂತಹ ಒಂದು ಸಹಜ ಕುತೂಹಲವನ್ನು ಹುಟ್ಟಾಕಿದೆ. ನೋಡಬೇಕು. ಏನೋ ರಾಜಕಾರಣದಲ್ಲಿ ಯಾವಾಗ ಏನೇನು ಆಗತ್ತೆ ಅಂತ ಅಷ್ಟು ಸುಲಭಕ್ಕೆ ಹೇಳೋಕ್ಕಾಗಲ್ಲ. ಇದು ರಾಜ್ಯದ ಕೆಲವು ನಾಯಕರ ಅಭಿಪ್ರಾಯ, ಬಯಕೆ, ಅಭಿಲಾಷೆ. ಅದು ಈಡೇರುತ್ತಾ ಗೊತ್ತಿಲ್ಲ. ನಿಮಗೇನು ಅನಿಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ಇನ್ನೂ ಬುಕ್ಕಿಂಗ್ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.